ವೆಲ್ಕಮ್ ಬ್ಯಾಕ್ ಟು ವೀಣಾ ಭೀಮಾಶಂಕರ್ ಬ್ಲಾಗ. ಫ್ರೆಂಡ್ಸ, ನಾವಿವಾಗ ಹಾಸ್ಪಿಟ್ಲಿಗೆ ಬಂದೀವಿ. ನಮ್ದು ಯಾಕೂ ಗೊತ್ತಿಲ್ಲ, ಟೈಮ ಸರಿಯಿಲ್ಲ. 1 ಮಂತ್ ಆಯ್ತು ಬರೀ ಹಾಸ್ಪಿಟ್ಲೇ ತಿರುಗಾಡ್ದಾಗೈತಿ. ನೋಡೋಣ, ಹಾಸ್ಪಿಟ್ಲಿಗೆ ಬರ್ತೀವಿ. ಫ್ರೆಂಡ್ಸ, ಇವಾಗ ಹೊಸದಾಗಿ ಹಾಸ್ಪಿಟ್ಲ್ ಆಗೈತಿದ ಪಾಟೀಲ್ ಅಂತೇಳಿ. ಡಾಕ್ಟ್ರು ಚಲೋ ಭಾಳ ಅದಾರಂತ. ನಾವು ಇದೇ ಫಸ್ಟ್ ಟೈಮ್ ಬಂದೀವಿ. ಆದರೆ ನಮ್ಗೆ ತುಂಬ ಜನ ಹೇಳಿದ್ದಾರೆ ಡಾಕ್ಟ್ರು ಚಲೋ ಭಾಳ ಅದಾರ ಅಂಥೇಳಿ. ಅದಕ್ಕೆ ಒಂದು ಸಲ ಇಲ್ಲೊಂದು ಸಲ ನೋಡೋಣ, ಟ್ರೈ ಮಾಡೋಣ, ತೋರ್ಸೋಣ ಅಂತೇಳಿ ಬಂದೀವಿ. ಯಾಕಂದರೆ ಫ್ರೆಂಡ್ಸ, ಯಾವ ಹಾಸ್ಪಿಟ್ಲ್ ತೋರಿಸ್ರು ಅವ್ನು ಆರಾಮ ಆಗ್ಬೋದು. ಯಾಕೋ ಏನೂ ಗೊತ್ತಿಲ್ಲ, ನಮ್ಮ ಟೈಮ ಸರಿ ಇಲ್ಲೋ ಹೆಂಗೋ ಏನೋ ಅಂತೇಳಿ ಇವಾಗ ಅದಕ್ಕೆ ಇಲ್ಲಿ ಬಂದೀವಿ. ಇದೇನು ಸೆಕೆಂಡ್ ಫ್ಲೋರ್ನಾಗ ಏನೋ ಐತಂತ. ನೋಡೋಣ, ಇಲ್ಲಾದರೂ ಕಡಿಮೆ ಆಗ್ತೈತೆ ಅಂತ ಅಂದ್ಕೊಂಡೀವಿ. ಹೆಂಗಾಗುತ್ತೆ ಏನೋ ಅಂಥೇಳಿ. ಗಣೇಶ ಹಾಸ್ಪಿಟ್ಲಾಗ ಗಣೇಶನ ಹಾಕ್ಯಾರ. ಇಲ್ಲಿ ಮೂರ್ತಿ ನೋಡ್ರಿ, ಅಟ್ರಾಕ್ಷನ್ ಐತಿ, ಚಂದ ಐತಿ ಫ್ರೆಂಡ್ಸ. ಫ್ರೆಂಡ್ಸ, ಇನ್ನೂ ಡಾಕ್ಟ್ರು ಬರುವಾರ ಅಂತೇವಿ. ನಮ್ಮ ದಿವ್ಯತೆ ಡಾಕ್ಟ್ರು ಬರ್ತಾರಂತ ವೇಟ್ ಮಾಡಾಕತ್ತಾನು. ಡಾಕ್ಟ್ರು ಇನ್ನೂ ಬರೋ ಟೈಮ್ ಆಗ್ತದೆ ಅನ್ನಿಸ್ತೈತಿ. ಆಮೇಲೆ ಇಲ್ಲೊಂದು ಪಾಪು ಐತೆ ನೋಡ್ರಿ, ಸಾನ್ವಿ ಅಂತದ್ರ ಹೆಸರು. ಸಾನು ಇಲ್ಲಿ ನೋಡಿ. ಫ್ರೆಂಡ್ಸ, ಅವಳ ಹೆಸರು ಸಾನು ಅಂತ. ಮಾತಾಡೋಂಗಿಲ್ಲ, ಮೂಕಿ ಐತೆ ಅದು, ಮಾತಾಡೋಕೆ ಬರ್ದಿಲ್ಲ. ಕ್ಯೂಟ್ ಐತಿ ಪಾಪು. ಅದಕ್ಕೆ ಅದನ್ನೊಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕಂತ ತೊಗೊಂಡೇನಿ ಫ್ರೆಂಡ್ಸ. ಹಾಯ್ ಮಾಡು, ಹಾಯ್ ಮಾಡು ನಮ್ಮ ಫ್ರೆಂಡ್ಸಿಗೆಲ್ಲ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಮಾಡು, ಮಾಡಲ, ಹಾಯ್ ಮಾಡು. ನೋಡಿರಲ್ಲ ಎಷ್ಟು ಕ್ಯೂಟ್ ಬೇಬಿ ಇದ್ದಾಳವ. ಫ್ರೆಂಡ್ಸ, ನೋಡ್ರಿ, ಇದು ಕಿರ್ಚಿಗನ್ ಪಲ್ಯ ಅಂತೀವಿ ನಾವು ಇದಕ್ಕೆ. ಈ ಪಲ್ಯ 10 ರೂಪಾಯಿಗೆ ಒಂದು ಸೂಡು. ಆಮೇಲೆ ಫ್ರೆಂಡ್ಸ, ಇದು ಪಲ್ಯ ಹೆಂಗಿರ್ತೈತೆ, ಟೇಸ್ಟ್ ಭಾಳ ಇರ್ತೈತಿ ಪಲ್ಯ ಮಾಡಿ ತಿಂದ್ರೆ. ಮತ್ತು ಕ್ಯಾಲ್ಸಿಯಮ್ ಕಮ್ಮಿ ಐತೆ ಅಂತಿರ್ತಾರಲ್ಲ ಫ್ರೆಂಡ್ಸ, ಅಂಥವ್ರು ಈ ಪಲ್ಯ ತಿನ್ನಬೇಕು. ಕ್ಯಾಲ್ಸಿಯಮ್ ಜಾಸ್ತಿ ಆಗ್ತೈತಿ ಇದಕ್ಕೆ. ಆಮೇಲೆ ಮತ್ತು ಬಿಳಿ ರಕ್ತ ಕಣ ಕಡಿಮೆ ಆಗ್ತಾವಲ್ರಿ ಫ್ರೆಂಡ್ಸ, ಅವ್ರು ಈ ಪಲ್ಯನ ಜಾಸ್ತಿ ತಿನ್ಬೇಕಂತ. ಬಿಳಿ ರಕ್ತ ಕಣ ಜಾಸ್ತಿ ಆಕಂತ ನೋಡ್ರಿ ಅದಕ್ಕೆ ಈ ಪಲ್ಯನ ಎಲ್ಲರೂ ಎಲ್ಲಿ ಸಿಗ್ತೈತಲ್ಲ ನೋಡ್ರಿ, ತೊಗೊಂಡು ಬಂದು ತಿನ್ನುತ್ತ ಬರ್ರಿ ಫ್ರೆಂಡ್ಸ. ಆಮೇಲೆ ಮೆತ್ತಿ ಪಲ್ಯ ತಂದೇನಿ 2 ಸೂಡು. ಇವತ್ತು ನಮ್ಮಲ್ಲೇ ಬಜಾರ, ಶನಿವಾರ. ಮೆತ್ತಿ ಪಲ್ಯ ತೊಗೊಂಡು ಬಂದೀನಿ. ಇವನ್ನ ಎಲ್ಲ ಸೋಸಿ, ಎಲ್ಲ ಪಲ್ಯ ಸೋಸಿ ಇಟ್ಕೊಂಡ್ರೆ ಯಾವಾಗ ಬೇಕಾದಾಗ ಮಾಡ್ಕೊಬಾರ್ದು ಅಂತ ಸೋಸಾಕತ್ತೀನಿ. ಆಮೇಲೆ ಇವಾಗ ಸಂತಿಂದ ಬನ್ನಿ. ಫ್ರೆಂಡ್ಸ, ನಿನ್ನೆ ವಿಡಿಯೋ ಅಲ್ಲೇ ಸ್ಟಾಪ್ ಮಾಡಿದೆ. ನಿನ್ನೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾರನೇ ದಿನ, ಮಾರ್ನಿಂಗ್ ಅಂದರೆ 12 ಮಾರ್ನಿಂಗಲ್ಲಿದೆ. ಇವಾಗ ಟೈಮು 11:30. ನಾ ಇವಾಗ ನಮ್ಮ ಗೋಡೌನ್ ಕಡೆ ಬಂದೆ. ಯಾಕಂದ್ರೆ ಏನಾಯ್ತು ಗೊತ್ತಾ ಫ್ರೆಂಡ್ಸ, ಕೆಲಸದವಳು ಬಿಟ್ಟಿದ್ದಾಳೆ. ಅವಳ ಊರಿಗೆ ಹೋಗಿದ್ದಾಳೆ, ಒಂದು 2 ದಿವಸ ಆಯಿತು. ತವ್ರ ಮನೆಗೆ ಹೋಗಿ ಬರ್ತೀನಂತ, ಅಮ್ಮನ ಮನೆಗೆ. ಹೀಗಾಗಿ ಎಲ್ಲ ಕೆಲಸ ನನಗೆ ಬಿದ್ದೈತಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಈ ಕಡೆ ನಮ್ಮ ಗೋಡೌನ್ ಕಡೆ ಬಂದೀನಿ. ಕೆಲಸ ಮಾಡ್ತಾರೆ ಹುಡುಗರು. ಅದಕ್ಕೆ ನಮ್ಮ ಮನೆಯವ್ರು ಇಲ್ಲಾಗಿದ್ರು, ಗಾಡಿ ಲೋಡ್ ಮಾಡಕತ್ತಾರ, ಗೊಂಜಾಗ ಹೇರತ್ತಾರ. ಅದಕ್ಕೆ ಇವಾಗ ಈ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ದಿವಿತ ಆಟ ಆಡಕತ್ತಿದ್ದು ಮನ್ಯಾಗ. ಇವತ್ತು ಸಣ್ಣ ಮಗಳು ಕಾಲ್ ಐತಿ, ಅಕ್ಕಿಗಾಗಿ ವೇಟ್ ಮಾಡಕತ್ತೀನಿ. ನಮ್ಮ ಮನೆಯವ್ರ ಇನ್ನೂ ತನಕ ಪಾಪ ವೇಟ್ ಮಾಡಿ ಇವಾಗ ಹೋದ್ರು. ಅವ್ರ ಕೆಲಸ ಭಾಳ
ಬಿಜಿ ಇದ್ದಾರೆ ಅವ್ರ, ಸ್ವಲ್ಪ ಕೆಲಸ ಅರ್ಜೆಂಟ್ ಬಂದೈತೆ ಅಂತೇಳಿ ಅವ್ರು ಹೋದರು. ಇವಾಗ ಮಳೆ ಸ್ಟಾರ್ಟ್ ಆಗೈತಿ ನಿನ್ನಿಂದ ಫ್ರೆಂಡ್ಸ. ಅದು ಜೋರು ಬರ್ತಾನೂ ಇಲ್ಲ, ಮತ್ತು ಸ್ವಲ್ಪ ಬರ್ತೈತಿ ಹೋಗ್ತೈತಿ, ಸ್ವಲ್ಪ ಬರ್ತೈತಿ ಹೋಗ್ತೈತಿ, ಜೋರು ಬರೋನಿಲ್ಲ. ಎಲ್ಲ ಕಿಚಿ 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 ಅಪ್ಪ, ಇಷ್ಟು ಹೊಲಸಾಗೈತಲ್ಲ ರೋಡದು. ರೋಡ್ ಮೇಲೆ ತಿರುಗಾಡೋಕ್ಕಾಗತ್ತು ಅಷ್ಟು ಮಳೆ ಬರತೈತಿ. ಅಷ್ಟು ಭಾಳ ಜೋರು ಬಂದಂದ್ರೆ ಎಲ್ಲ ಕ್ಲೀನಾಗಿ ಹೋಗ್ತೈತಿ. ಹಂಗೆ ಜಿಟಿ ಜಿಟಿ ಮಳೆ ಹತ್ತೈತಲ್ಲ, ಅದಕ್ಕೆ ಇವಾಗ ಬಿಸಿ ಬಿಸಿ ರೊಟ್ಟಿ ಇದು ಮಾಡಿದ್ನಿ. ಎಲ್ಲರೂ ಊಟ ಮಾಡಿದರು. ಬಿಸಿ ರೊಟ್ಟಿ, ಮುಂಜಾನೆ ಉಪ್ಪಿಟ್ಟು ಮಾಡಿದ್ನಿ, ಸದಿಕಿನಕ್ಕಿ ಉಪ್ಪಿಟ್ಟು. ಎಲ್ಲರೂ ನಾಷ್ಟ ಮಾಡಿದರು. ಇವಾಗ ಮಮ್ಮಿ ಮತ್ತು ದಿವಿತಾ ಅದು ಊಟ ಮಾಡಿದರು. ಪಪ್ಪ, ನಾನು, ಇವರು ಇನ್ನೂ ಇಲ್ಲ. ನಮ್ಮದು ಲೇಟ್ ಆಗ್ತೈತಿ. ಆಮೇಲೆ ನಾ ಈ ಕಡೆ ಬರೋಕ್ಕಿದ್ದೆ ಅಂತೇಳಿ ಬೇಗ ಮತ್ತು ರೊಟ್ಟಿ ಮಾಡಿಟ್ಟು ಈ ಕಡೆ ಬನ್ನಿ. ಇನ್ನು ಈ ಕಡೆ ಬಣ್ಣಂದರೆ ಯಾವ ಟೈಮಿಗೆ ಹೋಗ್ತಾನಂತ ಏನೂ ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ. ಯಾಕಂದರೆ ಇಲ್ಲೆಲ್ಲ ಕೆಲಸ ನೋಡ್ಕೋಬೇಕಾಗ್ತೈತಿ. ಆಮೇಲೆ ಗಾಡಿ ಲೋಡ್ ಮಾಡತ್ತಾರಲ್ಲ ಪಾಪ, ಅವರೆಲ್ಲ ಕೆಲಸ ಮುಗಿಸಿ ಹೋಗ್ತಾರೆ, ನಾವು ವೆಯ್ಟ್ ಮಾಡ್ಬೇಕಾಗ್ತೈತಿ. ಅವಾಗ ಅದಕ್ಕೆ ಈ ಕಡೆ ಬಂದೇನಿ. ಈಗ ನೋಡೋಣ ಹೆಂಗೆ ಕೆಲಸ ಮಾಡ್ತಾರಂತೆ ಫ್ರೆಂಡ್ಸ. ಇದೊಂದು ಗಿಡ ನಮಗೆ ಭಾಳ ಚಲೋ ಆಗೈತಿ. ಇದು ಹುಲಗಲ್ ಗಿಡ ಅಂತ ಕರಿತೀವಿ ನಾವು. ಇದು ಮಳೆ ಬಂದ್ರೂ ಏನು ತೋರಿಸ್ಕೊತೀವಿ ಅಂತ ಅನ್ಸಂಗಿಲ್ಲ ಫ್ರೆಂಡ್ಸ. ಯಾಕಂದರೆ ಇಷ್ಟು ದಟ್ಟ ಐತಲ್ಲ ಅದು ಗಿಡ, ಭಾರಿ ದಟ್ಟ ಗಿಡ ಎದ್ದೈತಿ ಇದು. ಆ ಕಡೆ ಸೈಡ್ ಒಂದು, ಈ ಕಡೆ ಸೈಡ್ ಒಂದು, 2 ಗಿಡ ಇದ್ದಾವೆ. ಇಲ್ಲಿ ಕುಂತ್ಕೊಂಡ್ವಿ ಅಂದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಮಳೆ ಬರ್ತೈತಿ, ಬಿಸಿಲು ಇರ್ತೈತೆ ಅಂತ ಏನಿಲ್ಲ. ಬಿಸಿಲಿಂದಾಗಿ ಇಲ್ಲಿ ಭಾಳ ತಂಪು ಇರ್ತೈತಿ ಇದು ಗಿಡ. ಇಲ್ಲೇ ಇರ್ತೀವಿ ನಾವು ಜಾಸ್ತಿ ಹೊತ್ತು. ಗಾಡಿ ಲೋಡ್ ಮಾಡತ್ತಾರ ಡ್ರೈವರ್. ಲಾರಿ ಲೋಡ್ ಮಾಡಿ ಇವಾಗ ಡ್ರೈವರ್ ತೊಗೊಂಡು ಹೋಗೋದನ. ಯಾಕಂದ್ರೆ ಮತ್ತು ಅದು ಹೋಗಿ ಇಳಿಸಿ ಬರಬೇಕಲ್ಲ, ಟೈಮ್ ಆಗ್ತೈತಿ. ಇನ್ನೂ ಟೈಮ್ ಐತಂತ. ಇವಾಗ ಹೋಗ್ತೀನಿ ತನತನ, ಭಾಳ ಇಲ್ಲ, ಇನ್ನೊಂದು 30 ಚೀಲ ಹೇರಿದ್ರೆ ಆಗೈತಿ. ತೊಗೊಂಡು ಹೋಗ್ತಾರಂತ. ಕೆಲಸದಾರ ಇಬ್ಬರು ಅದಾರ ಫ್ರೆಂಡ್ಸ. ನೋಡಿರಿ ಯಾವ ಥರ ನಾವು ಹೋಗ್ಯಾಕತ್ತಾರ ಚೀಲ ಅಂತೇಳಿ. ಪಾಪ ಅವ್ರದ್ದೊಂದು ಜೀವನಾನ ಫ್ರೆಂಡ್ಸ, ಅವ್ರದ್ದು ಒಂದು ಜೀವನ ಫ್ರೆಂಡ್ಸ. ಪಾಪ ಮಳೆ ಅನ್ನಂಗಿಲ್ಲ ಏನಿಲ್ಲ, ಹಂಗೆ ಪಾಪ ಕೆಲಸ ಮಾಡೇ ಮಾಡ್ತಾವೆ. ಕೆಲಸ ಐತೆ ಅಂತೇಳಿ ಕಾಲ್ ಮಾಡಿದ್ರೆ ಸಾಕು, ಸಡನ್ನಾಗಿ ಓಡಿ ಬರ್ತಾರೆ ಎಲ್ಲ ಬಿಟ್ಟು. ಮೊದಲು ಗಾಡಿ ಕಳ್ಸೋನ್ ತಡಿ ಅಂತೇಳಿ ಬರ್ತಾರೆ. ತಂಪು ಹವಕ್ಕೆ ನಿದ್ದೆ ಬರತ್ತ ಫ್ರೆಂಡ್ಸ. ಆಮೇಲೆ ಫ್ರೆಂಡ್ಸ ಇವಾಗ ಏನಾಗೈತೆ ಗೊತ್ತಾ, ಮನೆ ಕೆಲಸ ಸ್ಟಾರ್ಟ್, 2nd ಫ್ಲೋರ್ ಸ್ಟಾರ್ಟ್ ಐತಿ. ಬಟ್ ಅವ್ರ ಕೆಲಸದಾರ ಬರೋನಿಲ್ಲ. ಬಂದಿದ್ರೆ ಇವಾಗ 2 ದಿವಸ ಆಯಿತು ಕೆಲ್ಸಕ್ಕೆ ಬಂದಿಲ್ಲ. ಬಂದಿದ್ದರು ಇನ್ನೂ 2nd ಫ್ಲೋರ್ ಒಂದು ಅರ್ಧ ಆದರೂ ಏರ್ತಿತ್ತು. ಅಲ್ಲೇ ಕಿಟಕಿ ಲೆವೆಲ್ ಬಂದೈತಿ. ಕಿಟಕಿನೂ ರೆಡಿ ಇದಾವೆ ಫ್ರೆಂಡ್ಸ. ಕಾಣಿಸ್ತಿರ್ಬೋದಲ್ಲ, ಕಿಟಕಿ ರೆಡಿ ಮಾಡ್ಯಾವ. ಈ ಕಟ್ಗೆ ನಮ್ಮ ಮನ್ಯಾಗ, ನಮ್ಮ ಹಳೆ ಮನೆ ಐತಲ್ಲ ಅದ್ರದ್ದನ್ನ ಕಟ್ಗೆ ತೊಗೊಂಡು ಕಿಟಕಿ ಎಲ್ಲ ರೆಡಿ ಮಾಡಿ ಇಟ್ಟಾರ. ಇನ್ನು ಕಿಟಕಿ ಜೋಡಿಸಿ ಮತ್ತು ಗಾಡಿ ಕಟ್ಟಡ ಸ್ಟಾರ್ಟ್ ಮಾಡಬೇಕು. ಅವ್ರು ಯಾಕೋ ಗೊತ್ತಿಲ್ಲ, ಬರ್ತಾನೆ ಇಲ್ಲ ಅವ್ರ ಕೆಲ್ಸಕ್ಕೆ. ನೋಡಬೇಕು ಇನ್ನು ನಾಳೆ ಆದರೂ ಬರ್ತಾರೋ ಏನು ಮಾಡ್ತಾರೋ ಅಂಥೇಳಿ. 2nd ಫ್ಲೋರ್ ಯಾವಾಗ ಮುಗಿತೈತಿ ಅಪ್ಪ, ಯಾವಾಗ ಮನೆಗೆ ಬಂದೇವೆ ಅನ್ಸೋದೈತೆ ನಮಗದು. ಯಾಕೆ ಗೊತ್ತಾ ಫ್ರೆಂಡ್ಸ, ನಾವು ಇಲ್ಲಿ ನಮ್ದು ಗೋಡೌನ್, ಇಲ್ಲಿ ನಮ್ದಿದ್ದು ಬಿಸ್ನೆಸ್ ಎಲ್ಲ ಇಲ್ಲಿ ಐತಿ. ನಾವು ಇರೋದು ದೂರ ಆಗತ್ತೈತಿ. ಹಿಂಗಂದು ನಾವು ಹೋಗಿ ಬಂದು ನಮ್ದು ಕೆಲಸ ಇದ್ರೊಳಗೆ ಸಾಯಂಕಾಲ ತನಕ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡಿನ ಅರ್ಧ ಸುಸ್ತಾಗತ್ತೈತಿ ನನಗೆ, ನಮ್ಮ ಮನೆಯವರಿಗೆ. ಮತ್ತು ಹೆಂಗಾಗತ್ತೈತಿ ಫ್ರೆಂಡ್ಸ, ನಾವು ಇಲ್ಲೆಲ್ಲ ಕುಂತಿರ್ತೀವಲ್ಲ, ಆ ಟೈಮ್ದಾಗ ಕಾಳು ಬರೋಂಗಿಲ್ಲ. ನಾವು ಸಡನ್ನಾಗಿ ಮನೆಗೆ ಎದ್ದು ಹೋಗಬೇಕು, ಏನಾದ್ರು ಕೆಲಸ ಇತ್ತು ಅವಾಗ ಕಾಳು ಬಂದು ಕರ್ಯಾಕೆ ಬರೋಕೆ ಚಲೋ ಮಾಡ್ತಾರೋ. ಅಲ್ಲಿ ಕೆಲಸ ಬಿಟ್ಟು ಬರೋಕ್ಕಾಗೋದಿಲ್ಲ, ಈ ಕಡೆನೂ ಬರೋಕ್ಕಾಗೋದಿಲ್ಲ. ಹಿಂಗಾಗಿ ದೊಡ್ಡ ಪ್ರಾಬ್ಲಮ್ ಆಗತ್ತೈತಿ. ಆಮೇಲೆ ಫುಲ್ ಹೀಟ್ ಆಗೈತಿ ಫ್ರೆಂಡ್ಸ. ನೋಡಿರಿ ಇವೆಲ್ಲ ಹೆಂಗೆ ಬಾಯಿ ನೋವಾಗ್ಯಾವು, ಹೀಟ್ ಭಾಳ ಆಗೈತಿ. ಇವೆಲ್ಲ ನೋಡಿರಿ ಎಷ್ಟು ಲಿಫ್ಟಿಗೆ ಹಚ್ಕೊಂಡಿರ್ತಾರ, ತುಟಿ ಆಗಿಬಿಟ್ಟಾವ. ಇಷ್ಟು ಅರಗಾವ ಅಂತಾರಲ್ಲ ಆ ಟೈಪ್ ಆಗೈತಿ. ಅದಕ್ಕೆ ಯಾವಾಗ ಮುಗಿತೈತಿ ಮನೆ, ಯಾವಾಗ ಬಂದೀವಿ ಈ ಕಡೆ ಅಂತ ಅನ್ನತ್ತೀವಿ. ನೋಡಬೇಕು. ಅವ್ರ ದೀಪಾವಳಿಗೆ ಅಂತ ಮುಗಿಸ್ತೀವಿ ಅಂತ ಅಂದಾರು. ಅದು ಹೊರಗಿನ ಕೆಲಸ ಮುಗಿದ್ರು ಫ್ರೆಂಡ್ಸ, ಒಳಗಿನ ಕೆಲಸ ಇನ್ನೂ ಭಾಳ ಆಗ್ತೈತಿ. ನೋಡ್ಬೇಕು ಏನೇನು ಮಾಡ್ತಾರಂತೇಳಿ. ಆಮೇಲೆ ನೋಡ್ರಲ್ಲ ಫ್ರೆಂಡ್ಸ, ಲಾರಿ ಲೋಡ್ ಮಾಡಿ ಹೊಂಟಿತ್ತಿದೆ. ಇವಾಗ ತೊಗೊಂಡು ಹೋಗ್ತಾರೆ ಸಾಂಗ್ಲಿಗೆ. ಕೆಲಸ ಹುಡುಗರೆಲ್ಲ ಕೈ ಕಾಲು ತಗೊಂಡು ಫ್ರೆಶ್ ಅಪ್ ಆಗಿ ಬರ್ತಾರೆ. ಇನ್ನು
ಬೋರ್ ಐತ್ರಿ ಫ್ರೆಂಡ್ಸ, ಒಂದು ಹೊಸ ಮನೆ ಬೋರ್ ಹೊಡೆದೇವಿ. ಕರೆಂಟ್ ಅದಾವಿಲ್ಲಿ ನೋಡ್ರಿ ಹೋಗಿದ್ದು. ಇವಾಗ ಈವ್ನಿಂಗ ಚಹಾ ಬ್ರೆಡ್ ತಿನ್ನಾಕತ್ತೀವಿ. ಸಿಕ್ಕಾಪಟ್ಟಿ ಮಳೆ ಬರಾಕತ್ತೈತ್ರಿ, ಥಂಡಿ ಸಿಕ್ಕಾಪಟ್ಟಿ ಹತ್ತೈತಿ. ಅದಕ್ಕೆ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಬ್ರೆಡ್ ಇಟ್ಕೊಂಡು ತಿನ್ನಾಕತ್ತೀವಿ. ಇವಾಗ ಬಾಂಡೆ ತೊಳೆದು ಕೆಲಸ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟಿ ಥಂಡಿ ಸೇರ್ಕೊಂಡೈತಿ ಮೈ ಒಳಗೆ. ಎಷ್ಟು ಥಂಡಿ, ಬಿಸಿ ಬಿಸಿ ತಿಂದರೂ ಥಂಡಿ ಹೋಗ್ವಾತು. ಅದಕ್ಕೆ ಇವಾಗ ಚಹಾ ಮಾಡ್ಕೊಂಡು ಚಹಾ ಕುಡಿನಂತ ಫ್ರೆಂಡ್ಸ. ಇಷ್ಟು ಮಳೆ ಆಗತ್ತೈತಲ್ಲ, ಈ ತಂಪಿಗೆ ಫುಲ್ ಹೊಸು ಆಗತ್ತೈತೆ ಅಂತ ಎಲ್ಲರಿಗೂ. ಏನು ಮಾಡಿಕೊಡ್ತಿ ಅಂತ ಅನ್ನತ್ತಾರೆ. ನೋಡೋಣ, ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡೇನಿ. ಆಮೇಲೆ ಫ್ರೆಂಡ್ಸ್ ನಿನ್ನೆ ಬ್ಲಾಗ ಕಂಟಿನ್ಯೂಸ್ ಇವತ್ತು ಮಾಡಿದ್ನಿ. ಬರ್ರಿ ಎಲ್ಲರೂ ಸ್ವಲ್ಪ ಚಹಾ ಕುಡ್ಕೊಂಡು ಬ್ರೆಡ್ ತಿನ್ನೋರಂತೆ. ಸಖತ್ತು ಕಾಂಬಿನೇಷನ್ ಐತಿ. ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಅದು ಬ್ರೆಡ್ ಚಹಾ ತಿನ್ನೋದಂದ್ರೆ. ಎಲ್ಲರಿಗೂ ಚಹಾ ಮಾಡಿಕೊಟ್ಟೀನಿ. ಕುಡಿಯಾಕತ್ತಾರ, ಹೊರಗೆ ಕುಂತಾರೆ, ಟಿ ವಿ ನೋಡ್ಕೊತ. ಫಿಲಿಮ್ ಹತ್ತೈತಿ, ಯಾವ್ದು ಹತ್ತೈತಿ ನೋಡಿಲ್ಲ. ಇನ್ನೊಂದು ಫ್ರೆಂಡ್ಸ, ನಂಗೆ ಟಿ ವಿ ನೋಡೋ ಇಂಟ್ರೆಸ್ಟೇ ಇರೋಂಗಿಲ್ಲ. ಟಿ ವಿ ನೋಡೋಕೆ ಹೋಗೋದಿಲ್ಲ. ಮನೆಗೆ ಬಂದರೆ ಒಂದು ಏನಾದರೂ ಕೆಲಸ ಇರ್ತೈತಿ, ಹೋದ್ರೆ ಗೋಡೌನ್ಗೆ ಹೋಗ್ಬೇಕಾಗ್ತೈತಿ ಕಾಳು ತುಂಬ್ಸಕ್ಕೆ. ಅಲ್ಲಿ ಮನೆಗೆ ಬಂದ ಕೂಡಲೇ ಮನ್ಯಾಗಿನ ಕೆಲಸ ಸಿಕ್ಕಾಪಟ್ಟಿರ್ತಾವೆ. ಅದು ಮುಗಿಸ್ಕೊಂತ ಮತ್ತು ಅರ್ವಿ ಸ್ಟಿಚ್ ಮಾಡೋದು ಇರ್ತೈತಲ್ಲ, ಅದು ಮಾಡಬೇಕಾಗ್ತೈತಿ. ಹಿಂಗಂದು ಟೈಮ್ ಸಿಗೋಂಗಿಲ್ಲ. ಆ ಕಡೆ ಟಿ ವಿ ಕಡೆ ನೋಡೋಕೆ ಹೋಗಂಗಿಲ್ಲ. ಆಮೇಲೆ ನಾ ಇಂಟ್ರೆಸ್ಟ್ ಕೊಟ್ಟು ಏನಾದರೂ ನೋಡಕತ್ರೆ ನಮ್ಮ ದಿವಿ ತಿನ್ಬಿಡ್ತಾರೆ, ಚಿಂಟು ಹಚ್ಕೊಂಡ್ತಾರೆ. ಆಮೇಲೆ ಪಪ್ಪರಿಗೆ ನ್ಯೂಸ್ ಬೇಕಾಗ್ತೈತಿ. ಹಿಂಗಂದು ಆ ಕಡೆ ತಲೆನೇ ಹಾಕಂಗಿಲ್ಲ. ಬರ್ರಿ ಎಲ್ಲರೂ ಚಹಾ ಕುಡಿಯೋರಂತೆ ಫ್ರೆಂಡ್ಸ. ಆಮೇಲೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ, ಯಾರೂ ಈ ಮಳೆ ಒಳಗೆ ಟೂರ್ಗೆ ಅಂತೇಳಿ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲ ಕಡೆ ಸಿಕ್ಕಾಪಟ್ಟಿ ಮಳೆ ಆಗೋದ್ರಿಂದ ಎಲ್ಲೆಲ್ಲ ಹೊಳೆ ಹಳ್ಳಗಳು ಭಾಳ ಬರತ್ತವು. ಹಿಂಗಂದ ಭಾಳ ಡೇಂಜರ್ ಆಗತ್ತೈತಿ. ಆಮೇಲೆ ಸಮುದ್ರ ಸೈಡ್ ಯಾರು ಟೂರಿಗೆ ಹೋಗೋದಿರಲ್ಲ, ಅವ್ರು ಯಾರೂ ಹೋಗಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ರಿಕ್ವೆಸ್ಟ್ ಅಂದ್ಕೊಳ್ರಿ ನೀವು ಇದನ್ನ. ಯಾಕೆ ಗೊತ್ತಾ, ಸಮುದ್ರ ಸಿಕ್ಕಾಪಟ್ಟಿ ಉಕ್ಕಿ ಹರಿಯಾಕತ್ತಾವು. ಇವತ್ತು ನ್ಯೂಸ್ನಾಗ ನೋಡಿದ್ವಿ ನಾವು, 4 ಜನ ಸಮುದ್ರ ದಂಡಿಗೆ ಡೇಂಜರ್ಸ್ ಇದನ್ನು ಹಾಕಿದ್ರೂ ಹುಚ್ಚಾಟ ಮಾಡ್ಕೊತ ಹೋಗಿ 4 ಜನ ಹರ್ಕೊಂಡು ಹೋಗ್ಯಾರ ಇವತ್ತು ಯಾರ ಕಾಪು ಬೀಚ್ನಾಗ. ಅದಕ್ಕೆ ನಿಮ್ಗೆ ಹೇಳೋದಂದ್ರೆ ಯಾರೂ ಆ ಕಡೆ ಹೋಗಬೇಡ್ರಿ. ಇವತ್ತು ಟಿ ವಿ 9ದಾಗ ಅದೇ ನ್ಯೂಸ್ ಐತೆ ನೋಡ್ರಿ. ಆದ್ರೆ ಅದಕ್ಕೆ ಯಾರೂ ಆ ಕಡೆ ಹೋಗಬೇಡ್ರಿ ಅಂತ ಅನ್ಕೊಳತ್ತೀವಿ. ಎಷ್ಟು ಹೇಳಿದ್ರು ಪಾಪ ಪೊಲೀಸರು ಎಷ್ಟು ತಮ್ಮ ಡ್ಯೂಟಿ ರಾತ್ರಿ ಆಗಲಿ ಡ್ಯೂಟಿ ಮಾಡಿ ಎಷ್ಟು ನಮ್ಮ ಸೇಫ್ಟಿಗೋಸ್ಕರ ಹೇಳಕತ್ರು. ಜನ ಅರ್ಥ ಮಾಡ್ಕೋವಾರು. ಯಾಕೆ ಅರ್ಥ ಮಾಡ್ಕೋವಾರಂತನೂ ಗೊತ್ತಾಗೋದಿಲ್ಲದ. ಯಾಕಂದ್ರೆ ಅವ್ರು ಹುಚ್ಚಾಟನ ಆ ಥರನಾಗ ಹುಚ್ಚಾಟ ಮಾಡಕತ್ತಾವ ಈಗಿನ ಮಕ್ಕಳು. ಅದಕ್ಕೆ ಆದಷ್ಟು ಪೇರೆಂಟ್ಸ್ ಮಕ್ಕಳೆಲ್ಲರೂ ಟೂರ್ ಹೊಂಟೇವೆ ಅಂದ್ರೆ ಕಳ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇವತ್ತು ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ನ ಮತ್ತೆ ಸಿಗ್ತೀನಿ ಫ್ರೆಂಡ್ಸ. ವಿಡಿಯೋ ಯಾರು ಸ್ಕಿಪ್ ಮಾಡೋಕೆ ಹೋಗ್ರಿ, ವಿಡಿಯೋ ಪೂರ್ತಿ ನೋಡಿರಿ. ಲೈಕ್ ಶೇರ್ ಕಾಮೆಂಟ್ ಮಾಡೋದ ಮರೆಯೋಕೆ ಹೋಗಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್.